ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಪರವಾಗಿ ನಿಂತಿದ್ದಕ್ಕೆ ಪಾಪ ಕಣ್ಣ, ಇಷ್ಟೆಲ್ಲ ಅಪಂದನ ಹೊರಬೇಕಾಯ್ತಾ? ಹೇಳು, ನಿನ್ನ ಕೇಳ್ತಾ ಇರೋದು ಹೇಳು. ಸಾಕು ಸುಮ್ನೆ ನಿತ್ಯ. ಕರ್ಣ ಈ ಮಗುಗೆ ತಂದೆ ಸ್ಥಾನ ಕೊಡೋದಕ್ಕೆ ಒಪ್ಪಿದಾನೆ ಅಂದ್ಮೇಲೆ ಈ ಮಗು ಅವಂದೇ ಆಗಿರ್ಬೋದಲ್ವಾ? ಇನ್ನೊಂದು ಮಾತಾಡಿದ್ರೆ ಸಿಗದಾಕ್ಬಿಡ್ತೀನಿ. ಯಾಕೆ? ನಾನ್ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಸತ್ಯ ಹೇಳಿದ್ರೆ ಸಿಗದಾಕ್ಬೇಕು ಅನ್ಸುತ್ತಾ? ನಿನಗೆ ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಂದ್ಮೇಲೆ ಕೂಗಾಡೋದಲ್ಲ, ಪ್ರೂವ್ ಮಾಡ್ಕೋ. ನಾನೇ ಆ ಮಗುಗೆ ಅಪ್ಪ ಆಗಿದ್ರೆ ಈ ಕ್ಷಣನೇ ತಾಳಿ ಕಟ್ತೀನಿ. ಏನ್ ಹಾಗೆ ನೋಡ್ತಾ ಇದ್ಯಾ? ಸತ್ಯ ಎಲ್ರಿಗೂ ತೋರ್ಸು. ಮಗು ಕರ್ಣಂದಲ್ಲ, ನಂದು ಅಂತ ಪ್ರೂವ್ ಮಾಡು. ಪಾಪಿ ನೀನು, ದ್ರೋಹಿ, ಏನೋ ಮಾತಾಡ್ತಿದ್ಯಾ? ಏನು ಹೋಗಿದೆ ನಿನ್ಗೆ? ನಿತ್ಯ ನಿತ್ಯ ಪ್ಲೀಸ್. ಹೀರೋ ಅಲ್ವಾ ನೀನು? ಹೀರೋಯಿನ್ಗೆ ನೋವಾದ್ರೆ ತಡ್ಕೊಳಕ್ ಆಗೋದಿಲ್ಲ ಅಲ್ಲ ನಿನಗೆ? ಸುಮ್ನೆ ಯಾರಿಗೂ ಯಾರ ಮೇಲೂ ಕಾಳಜಿ ಪ್ರೀತಿ ಹುಟ್ಟಲ್ಲ. ನಿನಗೆ ಹುಟ್ಟಿದೆ ಅಂದ್ಮೇಲೆ ಅವಳು ಹೊಟ್ಟೆಲಿರೋ ಮಗುಗೆ ಕಾರಣ ನೀನೇ ಆಗಿರ್ತೀಯ. ವಾ 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 ವಾ, ಎಂತ ದೊಡ್ಡ ಸಾಧನೆ ಮಾಡ್ಬಿಟ್ಟೆ. ಎಷ್ಟು ದೊಡ್ಡ ನಾಟಕ ಆಡ್ಬಿಟ್ಟೆ ಅಲ್ಲ ನೀನು. ಭೇಷ್. ತೇಜಸ್, ನಾಲ್ಗೆ ಉದ್ದ ಇದೆ ಅಂತ ಏನೇನೋ ಮಾತಾಡಬೇಡಿ. ಇಲ್ಲಾಗಿರೋದೇ ಬೇರೆ, ನೀವು ಅರ್ಥ ಮಾಡ್ಕೋತಿರೋದೇ ಬೇರೆ. ನೀವು ಪ್ರೀತಿ ಹುಡುಗಿ ಬಗ್ಗೆ ನಿಮ್ಗೆ ಅನುಮಾನನ? ನಿತ್ಯ ಏನು ಅಂತ ನಿಮ್ಗೆ ಗೊತ್ತಿಲ್ವಾ? ಓಹೋ, ನಿನಗ್ ಗೊತ್ತಾ? ಗೊತ್ತಿರ್ಲೇಬೇಕಲ್ಲ. ಇನ್ನೊಂದು ಕೆಟ್ಟ ಮಾತಾಡಿದ್ರೆ ನಾನ್ ಕೆಟ್ಟನಾಗ್ಬೇಕಾಗುತ್ತೆ. ಪ್ಲೀಸ್ ಸುಮ್ಮನೆ ರೀ ತೇಜಸ್. ಓ, ನೀವುಗಳೆಲ್ಲ ಅಷ್ಟೊಂದು ಒಳ್ಳೆಯವರಲ್ಲ? ಹಾಗಾದ್ರೆ ನಿತ್ಯ ತಾನೆಂತ ಸತಿ ಸಾವಿತ್ರಿ ಅಂತ ತೋರಿಸ್ಲಿ. ಸೀತೆ ಯಾವತ್ತೂ ಸತ್ಯಕ್ಕೆ ಹೆದರ್ಲಿಲ್ಲ. ಇವಾಗ ಇವಳು ಹೆದರ್ಬಾರ್ದಲ್ವಾ? ಆಗಲ್ಲ ಅಲ್ವಾ? ನನ್ಗೋಸ್ಕರ ಇಷ್ಟೂ ಮಾಡೋದಕ್ಕೆ ಹೆದರ್ತಾ ಇದೆಯಾ ಅಂದ್ಮೇಲೆ ನಿನ್ ಹೊಟ್ಟೆಲಿರೋ ಸತ್ಯ ಎಲ್ಲಿ ಬೀದಿ ಪಾಲಾಗುತ್ತೆ ಅನ್ನೋ ಭಯ ತಾನೆ? ತೇಜಸ್, ಹದ್ದು ಮೀರಿ ತುಂಬಾ ಮಾತಾಡ್ತಿದ್ದೀರಾ. ದಯವಿಟ್ಟು ನಿತ್ಯ ಬಗ್ಗೆ ಹೀಗೆಲ್ಲ ಅನುಮಾನ ಪಡಬೇಡಿ. ನಿಮ್ ಪ್ರೀತಿಗೆ ಸಾಕ್ಷಿಯಾಗಿ ಬೆಳಿತಿರೋ ಮಗು ಅದು. ಅದ್ ಗೊತ್ತಾದಾಗ್ಲಿಂದ ಡಾಕ್ಟರ್ ಆಗಿ ನನ್ ಕರ್ತವ್ಯ ಮಾಡಿದ್ದೀನಿ. ಇವಾಗ ನೀವು ಅವ್ರ ಜೊತೆಲಿದ್ದು ಅವ್ರ ಪಕ್ಕದಲ್ಲಿರೋ ಖಾಲಿ ಜಾಗನ ತುಂಬಬೇಕು. ತುಂಬಾ ತಾಳ್ಮೆ ತಗೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ಏನೇನೋ ಹೇಳ್ಬೇಡಿ. ನನ್ನ ಅನುಮಾನ ಬಗೆಹರಿಯೋವರೆಗೂ ನಾನು ಮಾತಾಡ್ತೀನಿ. ನೀನು ಅವಳ ಜೊತೆಗಿದ್ದು ಬರೀ ಡಾಕ್ಟರ್ ಕೆಲಸ ಮಾಡಿದ್ಯಾ ಅಂದ ತಕ್ಷಣ ನಾನು ಅದನ್ನ ನಂಬಿಡ್ಬೇಕಾ?